ಒಳ್ಳೆದಾಗಿದೆ. ನೀವು ಕಲ್ಲು ಪರ್ಚೇಸ್ ಮಾಡಿದ ನಂತರ ತುಂಬ ಒಳ್ಳೆದಾಗಿದೆ ಮ್ಯಾಮ್. ಟೈಲರಿಂಗ್ ಅದು ಮಿಷನ್ಗೆ ಕಟ್ಟಿದ್ಮೇಲೆ ಮಾಷಾಲ್ಲ ತೊಂದರೆ ಇಲ್ಲ ಮ್ಯಾಮ್. ತುಂಬ ನನಗೆ ಪುರ್ಸೊತ್ತಿಲ್ಲ ಆ ಥರ ಬರ್ತಾ ಇದೆ. ಪರವಾಗಿಲ್ಲ ಸಿಸ್ಟರ್, ಅದಕ್ಕೆ ಇನ್ನೊಂದು ಹೇಳಿದ್ದು, ನಿಮ್ಮ ಕಲ್ಲಿಂದ ಒಳ್ಳೇದಾಗ್ತಾ ಇತ್ತು, ಇನ್ನೊಂದು ಗೊತ್ತಿಲ್ಲ. ನಿಮ್ಮಂತ ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ತಾ ಇದೆ, ಕಳಿಸಿ. ಅದು ಕಟ್ಟಿ ಆದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಉಂಟು. ಇದ್ದಾರೆ ಈಗ ಹೋಟ್ಲು ಬೇರೆ ಮಾಡಿದ್ದಾರೆ, ಅವ್ರಿಗೆಲ್ಲ ಚೆನ್ನಾಗಿ ಸಕ್ಸಸ್ ಆಗಿದೆ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಆರ್ಡರ್ ಮಾತ್ರ, ಸರಿನಾ? ತುಂಬ ಜನ ನಾರ್ಮಲ್ ಮೆಸೇಜ್ ಮಾಡ್ತಾ ಇದ್ದೀರಾ, ನಾರ್ಮಲ್ ಕಾಲ್ಸ್ ಮಾಡ್ತಾ ಇದ್ದೀರಾ, ಖಂಡಿತ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾತ್ರ ಬರುತ್ತೆ. ವಾಟ್ಸಪ್ ಮೆಸೇಜ್ ಮಾಡಿ, ನಾನೇ ಎಲ್ಲರಿಗೂ ಕೂಡ ರಿಪ್ಲೈನ ಮಾಡ್ತೀನಿ. ಮತ್ತು ಇದನ್ನು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ. ಇದು ಮನೆಗೆ, ಶಾಪಿಗೆ, ಅಂಗಡಿಗಳಿಗೆ, ಮತ್ತು ನಿಮ್ಮ ವೆಹಿಕಲ್ಸ್ಗೆ, ಕಬೋರ್ಡಲ್ಲಿ ಇಡೋದಕ್ಕೆ, ಹಾಲಲ್ಲಿ ಕೂಡ ಕಟ್ಬೋದು. ತುಂಬ ವಿಷಯಕ್ಕೆ ತುಂಬ ಒಳ್ಳೆಯದಾಗ್ತಾ ಇದೆ. ಇದು ಅಂಗಡಿಗೆ, ಶಾಪಿಗೆ ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಕಸ್ಟಮರ್ ಅಟ್ರಾಕ್ಷನ್ ಆಗುತ್ತೆ. ಮತ್ತು ಮನೆಗೆ ಕಟ್ಟೋದ್ರಿಂದ ಮೇಯ್ನಾಗಿ ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಮತ್ತು ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರು ಎಲ್ಲನೂ ಕೂಡ ಅಬ್ಸರ್ವ್ ಆಗಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಇದನ್ನು ಕಟ್ಟಿದ ಮೇಲೆ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ರಿವ್ಯೂನ ಒಂದಿಷ್ಟು ರಿವ್ಯೂನ ನಿಮಗೆ ತೋರಿಸ್ತೀನಿ. ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ, ಸರಿನಾ? ಸ್ಕಿಪ್ ಮಾಡಿದ್ರೆ ಮತ್ತು 7 ಡೇಸ್ ಸೀಕ್ರೆಟ್ ಅದನ್ನು ಕೂಡ ಹೇಳ್ಕೊಡ್ತೀನಿ. 7 ಡೇಸ್ ಒಳಗಡೆ ನೀವು ಏನು ಮಾಡಬೇಕು, 7 ಡೇಸನ್ನು ಒಂದೇ ನಿಮಿಷಕ್ಕೆ ಹೇಳಿ. ಅವ್ರು ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಮತ್ತು ಅವ್ರಿಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಏನು ಅನ್ನೋದು ಕೂಡ ಅವರು ಹೇಳ್ತಾರೆ. ರಿವ್ಯೂನ ಕೇಳಿ. ನೀವು ಕೂಡ ತೊಗೊಂಡ ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ಪ್ಲೀಸ್ ನೀವು ಕೂಡ ನಮ್ಮ ಹತ್ರ ಶೇರ್ನ ಮಾಡ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದೆ, ನಮಗೆ ಒಳ್ಳೆದಾಗಿದೆ. ಸಿಸ್ಟರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನಮಗೆ ಒಳ್ಳೆದಾಗಿದೆ. ನೀವು ಕಲ್ಲು ಪರ್ಚೇಸ್ ಮಾಡಿದ ನಂತರ ಎಲ್ಲ ವಿಷಯದಲ್ಲಿಯೂ ಒಳ್ಳೆದಾಗಿದೆ. ಸಾಲೆಲ್ಲ ತೀರಿದೆ, ಎಲ್ಲ ತೆಗೆದೆ. ಮತ್ತು ನಾವೊಂದು ಸೈಟ್ ತೆಗೆದಿದ್ದೇವೆ, ಅದಕ್ಕೆ ಮೊನ್ನೆ ಬೋರ್ವೆಲ್ ಹಾಕಿಸಿದಾಗ ನೀರು ಸಿಗಲಿಲ್ಲ. ಅದು ನಮಗೆ ಸ್ವಲ್ಪ ಬೇಸರ ಆಗಿದೆ. ಏನು ಮಾಡಬೇಕು, ಇದು ಯಾವ ಥರದ್ದು ಮಾಡಬೇಕು ನೀರು ಸಿಗಲಿಕ್ಕೆ? ಇನ್ನೊಮ್ಮೆ ಬೋರ್ ಹಾಕ್ತೇವೆ ನಾವು, ಮೇಯಲ್ಲಿ ಬೋರ್ ಇನ್ನೊಮ್ಮೆ ಹಾಕ್ತೇವೆ ಅಂತ ಇದ್ದೇವೆ. ಏನು ಮಾಡಬೇಕು ಸಿಸ್ಟರ್? ಅಸ್ಸಲಾಮು ಅಲೈಕುಮ್. ನಾನು ಒಮ್ಮೆ ಧರಿಸಿದ್ದೆ ಸ್ಫಟಿಕ, ತುಂಬ ಒಳ್ಳೆಯದಾಗಿದೆ ಮ್ಯಾಮ್. ಅಂದರೆ ಸ್ಟಿಚ್ಚಿಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಸ್ಟಿಚ್ ಮಾಡ್ತೇನೆ ನಾನು, ಟೈಲರಿಂಗ್. ಅದು ಮಿಷನ್ಗೆ ಕಟ್ಟಿದ ಮೇಲೆ ಮಾಷಾಲ್ಲ ತೊಂದರೆ ಇಲ್ಲ ಮ್ಯಾಮ್. ತುಂಬ ನನಗೆ ಪುರ್ಸೊತ್ತಿಲ್ಲ ಆ ಥರ ಬರ್ತಾ ಇದೆ ಮ್ಯಾಮ್. ಕುದುರೆನಾಳ ಅದಕ್ಕೆ ಎಷ್ಟು ಮ್ಯಾಮ್ ರೇಟ್? ಒಂದೊಂದು ಸ್ಫಟಿಕ ಕೂಡ ಬೇಕು, ಸ್ವಲ್ಪ ಅಮೌಂಟು ಶಾರ್ಟ್ ಉಂಟು. ಹಾಗಾಗಿ ಅಂದರೆ ಮಕ್ಕಳದ್ದು ಫೀಸ್ ಆ ಥರ ಎಲ್ಲ ಆಗ್ತಾ ಉಂಟು ಮ್ಯಾಮ್. ಪರವಾಗಿಲ್ಲ, ಸ್ವಲ್ಪ ಇದಾಗ್ತಾ ಇದ್ದೀವಿ. ಇನ್ನೊಂದು ಸ್ಫಟಿಕ ಮತ್ತು ಕುದುರೆನಾಳ ಬೇಕಿತ್ತು ಮ್ಯಾಮ್. ಕುದುರೆನಾಳ ಅದ್ರದ್ದು ಅಮೌಂಟ್ ಎಷ್ಟು ಮ್ಯಾಮ್ ಅಂತ ತಿಳಿಸಿ ಮ್ಯಾಮ್. ಪರವಾಗಿಲ್ಲ ಸಿಸ್ಟರ್, ಅದಕ್ಕೆ ಇನ್ನೊಂದು ಹೇಳಿದ್ದು, ನಿಮ್ಮ ಕಲ್ಲಿಂದ ಒಳ್ಳೇದಾಗ್ತಾ ಇತ್ತು, ಇನ್ನೊಂದು ಗೊತ್ತಿಲ್ಲ. ನಿಮ್ಮಂತ ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ತಾ ಇದೆ, ಕಳಿಸಿ. ಇದೇ ಅಡ್ರೆಸ್ಗೆ ಕಳಿಸಿ. ನಮಗೆ ಅಂದರೆ ಅದು ಕಟ್ಟಿದ ಮೇಲೆ ಒಂದೊಂದೇ ರಿಸಲ್ಟ್ ಕಾಣ್ತಾ ಉಂಟು. ಅದು ಕಟ್ಟಿ ಆದಮೇಲೆ ಎಲ್ಲ ಒಳ್ಳೇದಾಗ್ತಾ ಉಂಟು. ಇದು ಒಂದು ಸೈಟಲ್ಲಿ ಬೋರ್ ತೆಗೆದದ್ದು, ಅದು ನೀರು ಸಿಗಲಿಲ್ಲ, ಅದೊಂದು ಮಾತ್ರ ಫೇಲ್ ಆಗಿದೆ. ಸೈಟ್ ಅಲ್ಲಿಗೆ ಈ ಕಲ್ಲನ್ನು ಹಾಕಿದ್ರೆ ಆಗ್ಬೋದಾ? ಬೋರ್ ತೆಗೆಯುವಾಗ ಈ ಕಲ್ಲನ್ನು ಅಲ್ಲಿ ಇಟ್ಟುಬಿಟ್ರೆ ಆಗ್ಬೋದಾ? ಪರವಾಗಿಲ್ಲ ಸಿಸ್ಟರ್. ಅದೆಂತ ಗೊತ್ತಾ, ನಾನು ಸ್ವಲ್ಪ ಇಡಕ್ಕೆ ಲೇಟ್ ಆಯ್ತು. ನಾನು ಫಸ್ಟ್ ಯೂಟ್ಯೂಬಲ್ಲಿ ನೋಡುವಾಗ ನಾನು ತರಿಸ್ಕೊಂಡೆನಾ. ಅದು ಮತ್ತೆ ನಾನು ಇಲ್ಲಿ ನಮ್ಮ ಮನೇಲಿ ಇತ್ತಿಲ್ಲ, ನಾನು ಇದು ರೆಸಾರ್ಟಿಗೆ ಹೋಗಿದ್ದೆ. ಅಲ್ಲಿ 2-3 ತಿಂಗಳು ಕೂತು ಬಂದು ಇಲ್ಲಿ ನೆನ್ನೆ ಈಗ ಕಳೆದ ತಿಂಗಳು ಇಟ್ಟಿದ್ದು. ಒಂದೂವರೆ ತಿಂಗಳಾಯ್ತು ನಾ ಇಟ್ಬಿಟ್ಟು, ಅಷ್ಟೇ ಹಾಕಿದ್ದು. ಆಮೇಲೆ ಹಾಲೆಲ್ಲ ನೀವು ಹೇಳಿದಾಗೇನೆ ಕಟ್ಟಿಟ್ಟಿದ್ದೇನೆ. ಅದೊಂದು ಪೀಸ್ ಕಟ್ ಹಾಕೊಂಡು, ಸಣ್ಣ ಪೀಸ್ ಇರೋದು. ಬೇಕಾದ್ರೆ ಫೋಟೋ ಕಳಿಸ್ತೇನೆ ನಾನು, ಫೋಟೋ ಹಾಕಿ.
ಆಯ್ತಾ. ಅದಕ್ಕೆ ಮತ್ತೆ ನನ್ನ ಮನಸ್ಸು ಪರವಾಗಿಲ್ಲ, ಸ್ವಲ್ಪ ಬೆಟರ್ ಎಂತ, ಸ್ವಲ್ಪ ದುಡ್ಡು ವಿಷಯದೆಲ್ಲ ಸ್ವಲ್ಪ ಪರವಾಗಿಲ್ಲ, ಅಷ್ಟು ತುಂಬ ಬೆಟರ್ ಉಂಟು. ಅದಕ್ಕೆ ನಾನೊಂದು ಅಡ್ರೆಸ್ ಇಡೋಕ್ಕೆ ಮತ್ತೆ ಒಂದು ಕಿಚನಲ್ಲಿ ಇಡುವ ಅಂತ, ತರಿಸುವ ಅಂತ. ಅದಕ್ಕೆ ನಾನು ಫ್ರೀ ಉಪವಾಸ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಉಪವಾಸದಲ್ಲಿ ಕಲ್ತು ಇಡುವ ಅಂತ ಹೇಳ್ಬಿಟ್ಟು ತರ್ಸೋಕ್ಕೆ ನಾನು ಅದು ಮಾಡಿದ್ದು. ಪರವಾಗಿಲ್ಲ ಮೇಡಮ್, ಬೆಟರ್. ಅಕ್ಕ ಅವರು ಕಟ್ಟಿದಾರಲ್ವಾ, ಕೋಳಿ ಫಾರಮ್ಗೊಂದು ಕಟ್ಟಿದ್ದಾರೆ, ಅಂಗಡಿಗೊಂದು ಕಟ್ಟಿದ್ದಾರೆ, ಈಗ ಹೋಟ್ಲು ಬೇರೆ ಮಾಡಿದ್ದಾರೆ. ಅವ್ರಿಗೆಲ್ಲ ಚೆನ್ನಾಗಿ ಸಕ್ಸಸ್ ಆಗಿದೆ. ಮತ್ತೆ ನಮ್ಮ ಫ್ರೆಂಡ್ ಅವ್ರಿಗೂ ಪರವಾಗಿಲ್ಲ, ಅವ್ರಿಗೂ ಸಕ್ಸಸ್ ಆಯಿತು. ನನ್ನ ತಮ್ಮಗೂ ಪರವಾಗಿಲ್ಲ, ಅವ್ರಿಗೂ ಚೆನ್ನಾಗಿದಾಗಿದೆ. ಯಾಕೋ ನನ್ನ ವಿಚಾರದಲ್ಲಿ ನಾನು ಅದನ್ನು 7 ದಿವಸ ರೆಮಿಡಿ ಹೇಳಿ ಅಂತ ಕೇಳಿದ್ದು. ಆಗುತ್ತೆ, ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಲೇಟಾಗಿ ಆಗುತ್ತೆ, ಸರಿನಾ. ತುಂಬ ಜನ ಏನು ಹೇಳೋದು, ಬೇಗ ಈಗ ಕಟ್ಟಿದ ತಕ್ಷಣವೇ ರಿಸಲ್ಟ್ ಸಿಗಬೇಕು ಅಂತ ಹೇಳ್ತಾರೆ. ಕೆಲವು ಜನಕ್ಕೆ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ, ಕೆಲವ್ರಿಗೆ ತುಂಬಾ ಬೇಗ ಸಿಕ್ಕಿದೆ. ತುಂಬ ವಿಡಿಯೋಸ್ನೂ ಕೂಡ ನೀವು ನೋಡಿದ್ದೀರಾ. ಯಾವ ಥರ ಅಂತ ಹೇಳಿದ್ರೆ, ತೊಗೊಂಡೋಗಿ ಅದು ಇಟ್ಟೇ ಅಷ್ಟೇ ಆವಾಗಲೇ ರಿಸಲ್ಟ್ ಸಿಕ್ಕಿದೆ. ಕೆಲವರಿಗೆ 7 ಡೇಸ್, 2 ದಿನ, 3 ದಿನ, 5 ದಿನ, 1 ವಾರ, 2 ವಾರ, 20 ದಿನ, ಆ ಥರ ರಿಸಲ್ಟ್ ಸಿಗ್ತಾ ಬರ್ತಿದೆ. ಕೆಲವ್ರಿಗೆ ಯಾಕಪ್ಪ ಆ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಬಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ, ಮನೆಗಳಲ್ಲಿ ದೃಷ್ಟಿ ಜಾಸ್ತಿ ಇದ್ದಾಗ, ಇಲ್ಲ ಯಾರೋ ಏನೋ ಆಗದೆ ಇರೋರು ನಿಮಗೆ ಏನಾದರೂ ಮಾಡಿಸಿದಾಗ, ಅದು ತುಂಬ ಕಠಿಣ ಇದ್ದಾಗ ಮಾತ್ರ ರಿಸಲ್ಟ್ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ, ಸರಿನಾ. ನೀವು ಅದಕ್ಕೆ ಕಟ್ಟಿ 1 ವಾರಕ್ಕೆ ನಾವು ರಿಸಲ್ಟ್ ಬರ್ತಾ ಇಲ್ಲ, ಎಲ್ಲರಿಗೂ ಬೇಗ ಬರ್ತಾ ಇದೆ, ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ನೀವು ಮನಸ್ಸು ಹೊಡೆದೋಗಿ ನಾನು ಹೇಳಿರೋ ಪ್ರೊಸೀಜರ್ನ ನೀವು ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ಅಂತ ಹೇಳಿದ್ರೆ, 1 ನಿಮಿಷ, ಇದು ಬಂದು ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾರೆ. ಅಂದರೆ ನೀವು ಕೂಡ ತಾಳ್ಮೆಯಿಂದ ಸ್ವಲ್ಪ ಕಾಯಬೇಕಾಗುತ್ತೆ. ತಾಳ್ಮೆ ಇರಲಿ ಜೀವನದಲ್ಲಿ. ಯಾಕೆಂತ ಹೇಳಿದ್ರೆ, ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ನೆಗೆಟಿವ್ ಎನರ್ಜಿ ತುಂಬ ಕಠಿಣ ಆದಾಗ ಅದು ಬಂದು ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನು ನೀವು ಅಲ್ಲಿಗೆ ನೀವು ಮನಸ್ಸನ್ನು ಬಿಟ್ಬಿಡ್ಬೇಡಿ. ನನಗಾಗಲ್ಲ, ಇದರಿಂದ ಏನು ಮಾಡಿದ್ರೂ ಆಗಲ್ಲ, ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ, ಬಿಟ್ಬಿಡ್ತೀನಿ ನಾನು ಅಂತೆಲ್ಲ ತುಂಬ ಜನ ಮೈಂಡ್ನ ನೀವು ಇದ್ರಲ್ಲಿ ನನಗೆ ಇಲ್ಲ ಆಗಲ್ಲ, ಎಷ್ಟೋ ಕೆಲಸ ಮಾಡಿದ್ದೀನಿ, ಇಷ್ಟು ಚಿಕ್ಕ ಅಮೌಂಟಿಂದ ನನಗಾಗುತ್ತಾ, ಏನೇ ಮಾಡಿದ್ರೂ ಕೂಡ ನನಗಾಗಲ್ಲ ಅಂತ ನಿಮಗೆ ನೀವು ಹೋಪ್ ಕಳ್ಕೊಬಿಡ್ತೀರ ಅಲ್ವಾ. ನಿಮ್ಮ ಮನಸ್ಸಿಗೆ ನೀವೇ ಅನ್ಕೊಬಿಟ್ಟಿರ್ತೀರ ಇದಾಗಲ್ಲ ಅಂತ. ಖಂಡಿತ ಆ ಥರ ಅಲ್ಲ. ಇಷ್ಟು ಜನಕ್ಕೆ ಆಗಿದ್ದು ನಿಮಗೆ ಆಗಲ್ವಾ, ಖಂಡಿತ ಹಾಗೆ ಆಗುತ್ತೆ. ಅದನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ಕಠಿಣ ಆದಾಗ ಅದನ್ನು ತೆಗೆಯೋದಕ್ಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ನಾನು ಏನು ಹೇಳ್ಕೊಡ್ತೀನಿ, 7 ಡೇಸ್ ಪ್ರೊಸೀಜರ್ ಏನಿದೆ ಅದನ್ನು ನೀವು ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ನಾನು ಇವಾಗ ಹೇಳಿದ್ನಲ್ಲ ಅದೆಲ್ಲ ನಿಮಗೆ ಅಬ್ಸರ್ವ್ ಆಗಬೇಕು. ಅದೆಲ್ಲ ಅಬ್ಸರ್ವ್ ಆಗಿ ನಿಮಗೆ ಅದಾದಮೇಲೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗ್ತಾ ಇದೆ, ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ಮದುವೆ ಆಗದೆ ಇರೋರಿಗೆ ಮದುವೆ ಬರ್ತಾ ಇದೆ, ಮತ್ತು ಗೌರ್ಮೆಂಟ್ ಕೆಲಸ, ಮತ್ತು ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟಿಲ್ಲದೆ ಇರೋರು ದುಡ್ಡು ವಾಪಸ್ ಬರ್ತಾ ಇದೆ, ಮತ್ತು ಸಾಲ ಬೇಗ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಹೊಸ ಕೆಲಸದಿಂದ ಅವ್ರಿಗೆ ಹೊಸ ದಾರಿಗಳು ಸಿಗ್ತಾ ಇದೆ. ಯಾವ ಕಡೆಯಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಏನೋ ಒಂದು ಕಡೆಯಿಂದ ನಿಮಗೆ ಇಲ್ಲ ಸಂಬಳ ಜಾಸ್ತಿ ಆಗ್ಬೋದು, ಇಲ್ಲ 1-2 ಕಡೆಯಿಂದ ನಿಮಗೆ ಇನ್ಕಮ್ ಅನ್ನೋದು ಬರ್ತಾ ಇರ್ಬೋದು. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಗ್ತಾ ಇದೆ. ಇವಾಗ ನನಗೆ ಸಿಕ್ಕಿದ ರಿಸಲ್ಟೇ ನಿಮಗೆ ಸಿಗಬೇಕು ಅಂತ ಏನಿಲ್ಲ. ನಿಮ್ಮ ಲೈಫಲ್ಲಿ ಯಾವ ಥರ ಇದೆ, ಇವಾಗ ನಾನು ಒಳ್ಳೊಳ್ಳೆ ಕೆಲಸದಲ್ಲಿದ್ದೀನಿ, ಅದಕ್ಕೆ ಪ್ರಮೋಷನ್ ಆಗಬೇಕು ಅಂದರೆ ಕೆಲವ್ರಿಗೆ ಪ್ರಮೋಷನ್ ಕೂಡ ಆಗಿದೆ. ನೀವು ನೋಡಿ ಗೊತ್ತಾಗುತ್ತೆ. ನಾನು ವಿಡಿಯೋಸ್ ತುಂಬ ಏನು ಹೇಳ್ತಿದ್ದೆ, ತುಂಬ ರಿವ್ಯೂ ಇರೋ ವಿಡಿಯೋಸ್ನ ಹಾಕಿದ್ದೀನಿ. ಪ್ರಮೋಷನ್ ಕೂಡ ಆಗಿದೆ, 1-2 ಸತಿ ಪ್ರಮೋಷನ್ ಆಗಿದೆ ಅಂತ ಅವರು ಮತ್ತೆ ತಗೋತಾ ಇದ್ದಾರೆ. ಅವರು ಖುಷಿ ಆಗುತ್ತೆ, ಅದನ್ನೆಲ್ಲ ಕೇಳೋದಕ್ಕೆ ಖುಷಿ ಆಗುತ್ತೆ. ನೀವುಗಳು ಏನು ಮಾಡ್ತೀರಾ ಅಂದರೆ ಪೂರ್ತಿ ವಿಡಿಯೋಸ್ನೂ ನೋಡಲ್ಲ, ಕಟ್ಟಿದ ಮೇಲೆ ಸ್ವಲ್ಪ ತಾಳ್ಮೆಯಿಂದನೂ ಕಾಯಲ್ಲ ಅಂಥವ್ರು ಎಲ್ಲರೂ ಅಲ್ಲ. ಎಲ್ಲರೂ ತುಂಬ ಜನ ಏನು ಹೇಳೋದು, ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೆಲ್ಲ ಮಾಡಬೇಕು ಪ್ರೊಸೀಜರ್ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಜನನೂ ಕೂಡ ಇದ್ದಾರೆ. ಇನ್ನು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ನೋಡಿ, ಇವಾಗ ಒಲೆಯಲ್ಲಿ ಅಕ್ಕಿ ಇಟ್ಟಿದ್ದೀವಿ, ಅಕ್ಕಿ ಇಟ್ಟ ತಕ್ಷಣವೇ ಅನ್ನ ನನಗೆ ಬೇಕು ಅನ್ನೋರು ಕೂಡ ಇದ್ದಾರೆ ಅಲ್ವಾ. ಆ ಥರ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೇಳೋದು ಕೂಡ ಕಷ್ಟ. ಅವರು ನಾವು ಹೇಳೋದು ಕೂಡ ಕೇಳಿಸ್ಕೊಳ್ಳಲ್ಲ, ಮತ್ತು
ಸ್ವಂತ ಬುದ್ಧಿನೂ ಕೂಡ ಇರೋದಿಲ್ಲ ಅವ್ರಿಗೆ. ಆ ಥರ ಒಂಥರ ನನಗೆ ಈಗ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡಿ, ಅವ್ರಿಗೆ ಬೇಗ ಆಗೋಯ್ತು, ನನಗೆ ಬೇಗ ಯಾಕಾಗಿಲ್ಲ, ಅವ್ರಿಗೆ ಆದ ಥರನೇ ನನಗೂ ಕೂಡ ಆಗಬೇಕು ಅಂತ ಕೆಲವರೇ ಹೇಳ್ತಾರೆ. ನಾನು ಹೇಳೋದು ನಿಮ್ಮ ಮನೆ ಬೇರೆ, ಅವ್ರ ಮನೆ ಬೇರೆ. ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಅದರಿಂದ ಲೇಟ್ ಆಗ್ತಿದೆಯಾ, ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಖಂಡಿತ ಎಲ್ಲರಿಗೂ ಆಗ್ತಾಯಿದೆ, ಲೇಟ್ ಆದರೂ ಕೂಡ ಕೆಲವ್ರಿಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ, ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗ್ತಾ ಇದೆ. ಅದು ನೀವು ತೊಗೊಂಡಾದ್ಮೇಲೆ ನಿಮಗೆ ಗೊತ್ತಾಗೋದು. ನೀವು ತೊಗೊಂಡು ಅದನ್ನು ಯೂಸ್ ಮಾಡಿ ನಂತರ ನೀವು ಹೇಳ್ತೀರಲ್ಲ, ನನಗೆ ಕೆಲವರೊಬ್ಬರು ಶೇರೇ ಮಾಡಲ್ಲ, ತುಂಬ ಜನ ಶೇರೇ ಮಾಡಲ್ಲ. ಅದನ್ನು ಕಟ್ಟಿ ಅದ್ರ ಪವರ್ ಏನು ನಾನು ಹೇಳ್ಕೊಟ್ಟಿರ್ತೀನಿ. ನಾನು ಅದಾದಮೇಲೆ 2 ತಿಂಗಳಾದಮೇಲೆ ಏನು ಮಾಡಬೇಕು, 3 ತಿಂಗಳಾದಮೇಲೆ ಏನು ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಟ್ಟಿರ್ತೀನಿ. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕೆಲವ್ರು ಜನ ಹೇಳ್ಕೊಳ್ಳಲ್ಲ, ಶೇರ್ ಮಾಡ್ಕೊಳ್ಳಲ್ಲ. ನನಗೆ ಈ ಥರ ಆಗಿತ್ತು, ಒಳ್ಳೇದಾಗಿದೆ ಅಂತ ಶೇರ್ ಮಾಡ್ಕೊಳ್ಳಲ್ಲ. ಮತ್ತು ಅವರು ನನಗೆ ಇನ್ಫಾರ್ಮ್ ಮಾಡಲ್ಲ. ಅವ್ರು ನನಗೆ ಹೇಳಿರ್ತಾರೆ ಅಲ್ವಾ, ಈ ಥರ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್, ಇನ್ಮೇಲೆ ಏನು ಮಾಡಬೇಕು ಅಂತ ಅವರು ನನಗೆ ಹೇಳಿದರೆ ಖಂಡಿತ ಅವ್ರಿಗೆ ನಾನು ಈ ರೀತಿ ಮಾಡಿ, ಈಗ ರಿಸಲ್ಟ್ ಸಿಕ್ಕಿದೆಯಲ್ವಾ, ಸಿಕ್ಕಿದ ಮೇಲೆ ಈ ರೀತಿ ಮಾಡಿ ಅಂತ ನಾನು ಹೇಳ್ಕೊಡ್ತೀನಿ. ಬಟ್ ಅವರು ನನಗೆ ಹೇಳೋದೇ ಇಲ್ಲ. ಅದಾದಮೇಲೆ ರಿಸಲ್ಟ್ ಅದ್ರ ಪವರ್ ಕಡಿಮೆ ಆದಮೇಲೆ ನನಗೆ ಮತ್ತೆ ಮಾಡ್ತಾರೆ, ತುಂಬ 2-3 ತಿಂಗಳು ತುಂಬ ಚೆನ್ನಾಗಿತ್ತು, ಅದಾದಮೇಲೆ ಮತ್ತೆ ಕಡಿಮೆ ಆಗೋಯ್ತು, ಏನು ಮಾಡೋದಾ ಅಂತ. ಅದನ್ನೇ ಅವರು ಫಸ್ಟು ರಿಸಲ್ಟ್ ಸಿಕ್ಕಿದ ಮೇಲೆ ನನ್ನ ಹತ್ರ ಹೇಳ್ಕೊಂಡಿದ್ರೆ ನಾನು ಹೇಳ್ಕೊಡ್ತಿದ್ದೆ ಅಲ್ವಾ. ನಾವು ಮಾತ್ರ ಚೆನ್ನಾಗಿರಬೇಕು, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬಾರ್ದು ಅನ್ನೋ ಸ್ವಲ್ಪ ಜನ ಇದ್ದಾರೆ. ಆ ಥರ ಮಾಡಬೇಡಿ. ಇವಾಗ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಇಷ್ಟು ಕಡಿಮೆ ದುಡ್ಡಿಂದ, ಮತ್ತು ನಾನು ಹೇಳೋ ಪ್ರೊಸೀಜರಿಂದ ನಿಮಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕೂಡ 4 ಜನಕ್ಕೆ ಹೇಳಬೇಕು, ಒಳ್ಳೇದಾಗಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ಇಷ್ಟು ಕಡಿಮೆ ದುಡ್ಡಲ್ಲಿ ನಾನು ನಿಮಗೆ ಕೊಡ್ತಾ ಇರೋದು. ಇಲ್ಲಾಂದರೆ ಯಾರು ಕೂಡ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಪ್ರೊಸೀಜರ್ ಹೇಳಿ ನಿಮಗೆ ಯಾವ ಥರ ಮಾಡಬೇಕು, ಯಾವ ದಿನ ಕಟ್ಟಬೇಕು, ಪ್ರತಿಯೊಂದು ಕೂಡ ನಾನು ಹೇಳ್ಕೊಟ್ಟಿರ್ತೀನಿ. ಮತ್ತು ತುಂಬ ಜನ ಪದೇ ಪದೇ ಮೆಸೇಜ್ ಮಾಡ್ತಾನೆ ಇರ್ತೀರ. ಅವರಿಗೂ ಕೂಡ ನಾನು ಬೇಜಾರೇ ಆಗಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ. ತುಂಬ ಜನ ಇವಾಗ ಎಷ್ಟೋ ಜನ ನೋಡಿ ಕಟ್ಟಿ 7 ದಿನಕ್ಕೆ ನನಗೆ ಹೇಳಿ ಮಾಡ್ತಾರೆ, ಇವತ್ತು 7 ದಿನ ಆಯಿತು, ಏನು ಮಾಡಲಿ, ಮತ್ತೇನು ಮಾಡಲಿ, 15 ದಿನ ಆಯಿತು, 11 ದಿನ ಆಯಿತು ಅಂತ ತುಂಬ. ಅದು ಕೂಡ ಚಿಕ್ಕದಾಗಿ ವಾಯ್ಸ್ ಮೆಸೇಜ್ ಕಳಿಸಲ್ಲ, ತುಂಬ ಒಂದು 5 ನಿಮಿಷ 10 ನಿಮಿಷ ವಾಯ್ಸ್ ಮೆಸೇಜ್ನ ಕಳಿಸ್ತೀರ. ಅದೆಲ್ಲ ಕೇಳೋಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ಕೂಡ ನಿಮ್ಮದು ಏನು ಪ್ರಾಬ್ಲಮ್ ಇದೆ, ಮೇಲಾಗಿ ಏನು ಹೇಳಬೇಕು ನನಗೆ ಅದನ್ನು ಮಾತ್ರ ಕಳಿಸಿ, ಸರಿನಾ. ಅದನ್ನು ಮಾತ್ರ ಕಳಿಸಿ, ನಾನು ಅದನ್ನು ಕೇಳಿ ರಿಪ್ಲೈ ಏನು ಕೊಡಬೇಕು ನಾನು ಖಂಡಿತ ಕೊಡ್ತೀನಿ. ಮತ್ತು ಕಟ್ಟಿದ ಮೇಲೆ ತಾಳ್ಮೆಯಿಂದ ಮಾಡ್ಕೊಂಡು ಹೋಗಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ರೆಮಿಡೀಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ನೋಡಿ ಈ ಸ್ಫಟಿಕ ಕಲ್ಲಲ್ಲಿ ನೋಡಿ ನಾನು ಕಟ್ಟಿದ್ದೀನಿ. ಈ ಸ್ಫಟಿಕ ಕಲ್ಲಿಂದನೇ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ಬೇರೆ ಯಾಕೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್, ಬೇಗ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ಏನು ಈ ಕೆಲಸ ಆಗುತ್ತೆ, ಈ ಕೆಲಸ ಆಗಲ್ಲ ಅಂತಲ್ಲ, ಎಲ್ಲ A to Z ಕೆಲಸಗಳು ಆಗ್ತಾಯಿದೆ. A to Z ಕೆಲಸಗಳು, ಇದು ಆಗೋದೇ ಇಲ್ಲ ನನ್ನ ಜೀವನದಲ್ಲಿ, ಇಲ್ಲೇ ಸ್ಟಾಪ್ ಮಾಡ್ತೀನಿ ಅನ್ನೋ ಕೆಲಸನೂ ಕೂಡ ಅದು ಶುರು ಆಗ್ತಾ ಬರ್ತಾ ಇದೆ. ಅಂದಮೇಲೆ ನಾನು ಯಾಕೆ ಬೇರೆ ರೆಮಿಡಿಗಳೆಲ್ಲ, ಅದು ಕೂಡ ಆಗುತ್ತೋ ಆಗೋಲ್ವೋ ಆ ಥರ ರೆಮಿಡಿಗಳು, ಸರಿನಾ. ಈಗ 100% ನಾನು ಕೊಡೋಕ್ಕೆ ಆಗಲ್ಲ ಇದರಲ್ಲಿ. ಅಂದರೆ ತುಂಬ ಜನಕ್ಕೆ ಈಗ ನನಗೆ ಒಳ್ಳೆಯದಾಗಿದೆ, ಸರಿನಾ. ನಾನು ನಿಮಗೆ ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ನೀವು ನಂಬ್ಕೊತೀರಾ. ಅದೇನೇ ಬೇರೆ ಎಷ್ಟು ಜನಕ್ಕೆ, 100 ಜನಕ್ಕೆ ಒಳ್ಳೆಯದಾಗಿದೆ. ಅವರು ಕೂಡ ಅವ್ರ ರಿವ್ಯೂನ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಆ ರೆಮಿಡಿ ನಮಗೆ ಇದ್ದರೆ ಮಾಡಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಮನೇಲಿ ನೆಗೆಟಿವ್ ಎನರ್ಜಿ ಓಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಒಂದಲ್ಲ ಒಂದು ವಿಷಯನ ಮಾಡ್ಕೊಂಡು ಬರಬೇಕಾಗುತ್ತೆ ಮನೆಗಳಲ್ಲಿ. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಸಕ್ಸಸ್ ತುಂಬ ಬೇಗ ಸಿಗ್ತಾ ಇದೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ನಾನು ಇದನ್ನು ಹೇಳ್ತೀನಿ. ಇದನ್ನು ಮಾಡಿ ಮತ್ತು ಪ್ರೊಸೀಜರ್ ಮಾಡಿ 7 ಡೇಸ್ ಸೀಕ್ರೆಟ್ ಮಾಡಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಆಲ್ರೆಡಿ ತೊಗೊಂಡು 3 ತಿಂಗಳಾಯಿತು, 4 ತಿಂಗಳಾಯಿತು, ಮತ್ತೆ ಚೇಂಜ್ ಮಾಡಬೇಕಾ ಅಂತ. ಖಂಡಿತ ಚೇಂಜ್ ಮಾಡೋ ಹಾಗಿರಲಿಲ್ಲ. ಅದು ಬಂದು ನಿಮಗೆ ಸ್ವಲ್ಪ ನಾನು ಹೇಳ್ಕೊಡ್ತೀನಿ, ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತ ನಾನು ಹೇಳ್ಕೊಡ್ತೀನಿ ಯಾವಾಗ ಚೇಂಜ್ ಮಾಡಬೇಕು, ಅದನ್ನು ಎಷ್ಟು ತಿಂಗಳಿಗೆ ಚೇಂಜ್ ಮಾಡಬೇಕು ಎಲ್ಲನೂ ಕೂಡ ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ. ವಾಟ್ಸಪ್ ಮೆಸೇಜ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಕಷ್ಟದಲ್ಲಿರೋ ಜನಗಳಿಗೆ ಶೇರ್ ಮಾಡಿ, ಮತ್ತು ಒಂದೇ ಒಂದು ಲೈಕ್ನ ಕೊಡಿ. ತುಂಬ ಜನ ಲೈಕ್ನೇ ಕೊಡ್ತಾ ಇಲ್ಲ ನೀವು, ಪ್ಲೀಸ್ ಲೈಕ್ನ ಕೊಡಿ. ಅದಾದಮೇಲೆ ಒಳ್ಳೆ ಕಮೆಂಟ್ ಮಾಡಿ, 786 ಅಂತ ಕಮೆಂಟನ್ನು ಮಾಡಿ. ಸರಿನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.